ಇವ್ರ ಹೆಸರು ಅಜ್ಜು. ನಮ್ಮ ಸಂಜೀವಿನಿ ಸೆಂಟರ್ಗೆ 10 ಜನ ಬಂದಿದ್ದಾರೆ. ಅವ್ರು ಬಂದಾಗ ಬೆನ್ನೋವು ಅಂತಿದ್ರು. ಕುಳಕಾಯಿ ಬೆಳಕ್ಕೆ ಆಗ್ತಿರ್ಲಿಲ್ಲ, ತುಂಬ ನೋವು ಅಂತಿದ್ರು. ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರ. ನೋಡಿ ಟ್ರೀಟ್ಮೆಂಟ್ ಆದ್ಮೇಲೆ ಹೆಂಗಿದ್ದಾರೆ, ಖುಷಿಯಾಗಿದ್ದಾರೆ, ಚೆನ್ನಾಗಿ ಓಡಾಡ್ತಿದ್ದಾರೆ. ಅಜ್ಜು ಅವ್ರಿಗೆ ಟೆನ್ಸ್ ಥೆರಪಿ, ಟೆರಾಕೇರ್ ಥೆರಪಿ, ಮಸಾಜ್ ಥೆರಪಿ, ಲೇಪನ ಥೆರಪಿ ಹಾಗಾಗಿ ಸ್ಯಾಕ್ರಮ್ ಬೋನ್ ಅಲೈನ್ಮೆಂಟ್ ಇಷ್ಟು ಥೆರಪೀಸ್ ಮಾಡಿದ್ದೀವಿ. ಅಜ್ಜು ಸ್ಥಿತಿ ಹೆಂಗಿತ್ತಂದರೆ ಅವರು ಸೆಂಟ್ರಿಗೆ ಬರೋಕ್ಕಾಗಲ್ಲ ಅಂತೇಳಿ ಮನೆಗೆ ಕರೆದಿದ್ರು. ಬೆಡ್ಡಿಂದ ಎದ್ದೇಳೋಕ್ಕೂ ಆಗ್ತಿರ್ಲಿಲ್ಲ, ಜಸ್ಟ್ ಒಂದು 10 ಸ್ಟೆಪ್ಸೂ ಹಾಕೋಕ್ಕಾಗ್ತಿರ್ಲಿಲ್ಲ. ದಟ್ ಈಸ್ ದ ಸಿಚುಯೇಷನ್. ಮನೇಲೊಂದು ಥೆರಪಿ ಮಾಡಿದ್ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು. ಎಸ್ ನಾನು ಬರ್ತೀನಿ ಸರ್ ಅಂತ. ಒಂದು 3 ಡೇಸ್ ಬಿಟ್ಟು ಮತ್ತೆ ಸೆಂಟ್ರಿಗೆ ಬಂದರು. ಸೆಂಟ್ರಲ್ಲಿ ಫಸ್ಟ್ ಡೇಲೇ 5 ಥೆರಪೀಸ್ ಆದಮೇಲೆ ಒಂದು 2 to 3 hours ಮಾಡಿರ್ತೀವಿ ಥೆರಪಿ. ಮಾಡಿದ್ಮೇಲೆ ತುಂಬ ಚೇಂಜಸ್ ಬಂತು. ಕಾಲ್ ಮಾಡಿದ್ರೆ ಸರ್ 80 to 90% ಕ್ಲಿಯರ್ ಆಗಿದೆ, ಬರೋದಾ ಬೇಡವಾ ಅಂತ ಕೇಳಿದ್ರು. ಸದ್ಯಕ್ಕೆ ಏನು ಬೇಕಾಗಿಲ್ಲ ಸರ್, ಎಕ್ಸಸೈಸ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ವಿ. ಥ್ಯಾಂಕ್ ಯು ಇರ್ಷದ್ ಬೈ ಫಾರ್ ರೆಫರಿಂಗ್ ಸಫರಿಂಗ್ ಪೇಷಂಟ್ನ ರೆಫರ್ ಮಾಡಿರೋದಕ್ಕೆ. ಎಷ್ಟು ಚೆನ್ನಾಗಿದ್ದಾರೆ.